ಒಬ್ಬ ದೊಡ್ಡ ಮಹಾರಾಜ, ಕಂಡಾಪಟ್ಟಿ ಕೋಟಿ ರೂಪಾಯಿ ಆಸ್ತಿ ಇತ್ತು. ಅವನಿಗೆ ಒಟ್ಟ ಮಕ್ಕಳಾಗಿದ್ದಿಲ್ಲ. ಆ ಮಹಾರಾಜನಿಗೆ ಬಂಗಾರದ ತಾಟ ಐತಿ, ಬಂಗಾರದ ಲೋಟ ಐತಿ, ಬಂಗಾರದ ಅರಮನೆ ಐತಿ. ಮಕ್ಕಳಾಗಿದ್ದಿಲ್ಲ ಅಂತ ರಾಣಿಯರನ್ನ ಬದಲು ಮಾಡ್ಕೊಂತ ಹೋದ, ಆದರೂ ಮಕ್ಕಳಾಗಲೇ ಇಲ್ಲ. ಅವನಿಗೆ ದಿನೇ 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 ಹೋದಂಗೆಲ್ಲ ದೊಡ್ಡ ಬಂಗಾರದ ಆಸ್ಥಾನ ಇದ್ದರೂ ನೆಮ್ಮದಿ ಸಿಗಲಿಲ್ಲ ಅವನಿಗೆ. ಇನ್ನು ನೆಮ್ಮದಿ ಬೇಕಲ್ಲ, ಹ್ಯಾಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅದೇ ಬಂಗಾರದ ಅರಮನೆ ಒಳಗೆ ಒಬ್ಬ ಕಸ ಹುಡುಗವಿದ್ದ. ಅವನ ಕೆಲಸ ಏನು? ಕಸ ಹುಡುಗುದು. ಅವಂದು ಒಂದು ಪ್ರಪಂಚ ಇತ್ತು. ಅವನಿಗೆ ಒಂದ ಹೆಂಡತಿ. ಬಂಗಾರದ ಅರಮನೆ ಒಳಗಿದ್ದ ರಾಜಗೆ ನೆಮ್ಮದಿ ಇರಲಿಲ್ಲ. ಅದೇ ಅರಮನೆ ಒಳಗೆ ಕಸ ಹುಡುಗೋ ಒಬ್ಬ ಸೇವಕನ ಗುಡಿಸಲು ಮನೆ ಇತ್ತು. ಮನೆ ತುಂಬ ಕಿಲು ಕಿಲು ನಕ್ಕೋಂತ ಹುಡುಗರಿದ್ದು. ರಾಜ ಕೇಳ್ದ ಅವನಿಗೆ, ಅಲ್ಲೋ ನನಗೆ ಬಂಗಾರದ ತಾಟ್ನಾಗ ಊಟ ಮಾಡ್ತೀನಿ, ಬಂಗಾರದ ಅರಮನೆ ಐತಿ, ಬಂಗಾರದ ಪ್ಲೇಟ್ ಅದಾವು, ಬಂಗಾರದ ಟೈಲ್ಸ್ ಅದಾವು, ನನಗೆ ಮಕ್ಕಳಿಲ್ಲ ಅನ್ನೋ ನೋವು ನನಗೆ ಹೋಗವಲ್ತಲ್ಲ, ನೀ ಹೆಂಗೆ ಆರಾಮದಿ, ಎಷ್ಟು ಸುಖಿಯಾಗಿ ಇದೆಯಲ್ಲ ನೀನು ಅಂತ ಕೇಳ್ದ ರಾಜ. ಯಾರಿಗೆ? ಸೇವಕನಿಗೆ, ಕಸ ಹುಡುಗೋ ಸೇವಕ. ಅವ ಅಂದ, ನೀವು ಸ್ವಾರ್ಥಕ್ಕಾಗಿ ಪ್ರೀತಿ ಮಾಡಿರಿ, ಅದಕ್ಕೆ ನಿಮಗೆ ಮಕ್ಕಳು ಕೊಟ್ಟಿಲ್ಲ ದೇವರು. ನಾ ಕಟ್ಕೊಂಡು ಹೆಂಡತಿನೇ ನನಗೆಲ್ಲ ಅಂತ ಬದುಕಿನಿ, ಅದಕ್ಕೆ ನನಗೆ ಮಗಳು ಆರಾಮದ, ನನ್ನ ಮನೆ ಆರಾಮದ ಅಂತ ಅವ ಸೇವಾ ಮಾಡ. ನೀವು ಸ್ವಾರ್ಥಕ್ಕಾಗಿ ಪ್ರೀತಿ ಮಾಡಾಕತ್ತೀರಿ, ಅದಕ್ಕೆ ನಿಮ್ಮ ಮನ್ಯಾಗ, ನಿಮ್ಮ ಅರಮನ್ಯಾಗ ನೆಮ್ಮದಿ ಇಲ್ಲ. ನಾ ಬಾಳೆ ಎಲಿ ಮ್ಯಾಗ ಊಟ ಮಾಡಿದ್ರು ನನಗೆ ಯಾಕೆ ನೆಮ್ಮದಿ ಐತಿ ಅಂದ್ರೆ ನನ್ನ ಪ್ರೀತಿ ಶುದ್ಧವಾಗಿತ್ತು ಅಂದವ. ಹಾಂಗೆ ಹೋಗೋದಕ್ಕೆ ಒಮ್ಮೆ ಇನ್ನೊಬ್ಬ ರಾಜ ಇದ್ದ. ಆ ರಾಜನಿಗೂ ಮಗ ಬೇಕಾಗಿತ್ತು, ಕಂಡಾಪಟ್ಟಿ ಆಸ್ತಿ ಇತ್ತು. ಮಗ ಹುಟ್ಟಿದ. ಒಮ್ಮೆ ಕಂಡಾಪಟ್ಟಿ ಖುಷಿ ಆಯಿತು. ಇಡೀ ಆಸ್ಥಾನಕ್ಕೆಲ್ಲ ಸಿಹಿ ಹಂಚದ. ನಾನು ನೋಡ್ತೀನಿ, ಗಂಡು ಬೇಕಾಗ್ಯದ ನೋಡ್ರಿ, 4 ಹೆಣ್ಣಾಗ್ಯಾವು, ಗಂಡು ಬೇಕಾಗ್ಯದ ನೋಡ್ರಿ. ಏನು ಮಾಡ್ತೀರಿ ತೊಗೊಂಡು ಗಂಡು? ಅವು 4 ಹೆಣ್ಣು ಅದಾವು, ಮುದ್ದು ಚಂದ ಇರ್ತಾವ, ಸಾಕಬೇಕಿಲ್ಲ. ಎಲ್ಲರ ಸಮಸ್ಯೆ ಮಕ್ಕಳಿಲ್ಲಾರ್ದವಾಗ ಗಂಡರ ಬೇಕು, ಹೆಣ್ಣರ ಬೇಕು. ಮಕ್ಕಳಿದ್ದವಕ್ಕೆ 4 ಹೆಣ್ಣಿದ್ದು ಅಂದ್ರೆ 1 ಗಂಡು ಬೇಕು, ಮತ್ತು 4 ಗಂಡಿದ್ದವಕ್ಕೆ ಏನು 1 ಹೆಣ್ಣು ಬೇಕು. ಒಟ್ಟು ಏನಾರ ಬೇಕಾ? ಬೇಕಿಲ್ಲಾರ್ದಂಗೆ ಇವ ಬದುಕೋದೇ ಇಲ್ಲ. ಒಟ್ಟು ಏನಾರ ಒಂದು ಬೇಕು. 4 ಹೆಣ್ಣು ಅದಾವ್ರಿ ಮುತ್ತೇರ, 1 ಗಂಡು ಬೇಕಾಗ್ಯದ. 4 ಹೆಣ್ಣು ಅದಾವ್ರಿ 1 ಗಂಡು ಬೇಕಾಗ್ಯದ. ನಾ ಅಂತೀನಿ, 1 ಗಂಡು ಬೇಕಾಗೈತಿ, 1 ಗಂಡು ಬೇಕಾಗೈತಿ ಅಂತಿರಲ್ಲ. ನಾಳೆ ಸೊಸಿ ಬಂದ್ಲ ಅಂದ್ರೆ ನಿಮ್ಮನ್ನು ಹೊರಗೆ ಹಾಕ್ತಾನವ. ನಡೆಯುವುದ ನೀವು ದಂಡಿಗೆ ಹಚ್ಚಿ. 4 ಹೆಣ್ಣು ಏನು ಗಂಡನ ಮನೆಗೆ ಕೊಟ್ಟಿರ್ತೀರಲ್ಲ, ನಿಮಗೆ ಆರಾಮಿ ತಪ್ಪಿದಾಗ ಅವು ನಮ್ಮವು ಅಂತ ತವ್ರ ಮನೆಗೆ ಓಡಿ ಬರ್ತಾವೆ ಹೆಣ್ಮಕ್ಳು. ನೆನಪಿರಲಿ ಅವ. ನಿಮ್ಮ ಬಗ್ಗೆನೇ ಹೇಳಕತ್ತೀನಿ ನಾ, ಮತ್ತೆ ಬೇರೆ ಅಂದರೆ ಜಾಸ್ತಿ ನನಗದು ಸಿಕ್ಕಿಲ್ಲ, ನನಗಿದು ಸಿಕ್ಕಿಲ್ಲ, ನನಗದು ಇಲ್ಲ, ನನಗಿದು ಇಲ್ಲ ಅಂತ ಅನ್ಕೊಂತ ಹೋದ್ರೆ ದುಃಖ ಆಗ್ತದೆ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಏನೈತಿ ಅದರ ಒಳಗೆ ಸುಖ ಕಂಡ್ಕೊಂಡ್ಬಿಟ್ವಿ ಅಂದ್ರೆ ಎಷ್ಟು ಮಸ್ತ್ ಇರ್ತೈತಿ ಹೇಳ್ರಿ ನಾವು. ಒಮ್ಮೆ ಬಂಗಾರದ ದೀಪ ಏನೈತಲ್ಲ, ಬಂಗಾರ ಪಣತಾಗಿದ್ದದ ದೀಪಕ್ಕೆ ಮಣ್ಣಿನ ಪಣತಿ ದೀಪಕ್ಕೆ ಜಗಳ ಚಾಲು ಆಯ್ತು. ಬಂಗಾರದ ಪಣತಿ ದೀಪ ಅಂತೂ ನನ್ನ ಕಿಮ್ಮತ್ತು ಎಷ್ಟೈತಿ ನೋಡೋ, ನನಗೆ ದಿವಸ ಒರೆಸ್ತಾರ, ಚಂದ ಪೂಜೆ ಮಾಡ್ತಾರೆ. ದೇವ್ರಿಗೆ ಪೂಜೆ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ, ಬಂಗಾರ ಅದೇನಂತ ನನಗೆ ಪೂಜೆ ಮಾಡ್ಯಾರ ಅಂಥದ್ದು ಬಂಗಾರದ ಪಣತಿ. ಇದು ಮಣ್ಣಿನ ಪಣತಿ ಅಂತೂ ದೋಸ್ತ. ಬಂಗಾರದ ಪಣತಿ ಆದ್ರೇನು, ಮಣ್ಣಿನ ಪಣತಿ ಆದ್ರೇನು? ನಿನಗೂ ದೀಪ ಹಚ್ಚಕ್ಕೆ ಬತ್ತಿನ ಬೇಕು, ನನಗೂ ದೀಪ ಹಚ್ಚಕ್ಕೆ ಬತ್ತಿನ ಬೇಕು. ಬತ್ತಿಲ್ಲ ಅಂದ್ರೆ ದೀಪ ಹತ್ತಂಗಿಲ್ಲ ಅಂಥದ್ದು ಮಣ್ಣಿನ ಪಣತಿ. ಮತ್ತು ಹಾಂಗೆ ಒಮ್ಮೆ ಪಣತಿ ಜಗಳಾಡಕತ್ತು. ಪಣತಿ ಹಚ್ಚಕ್ಕೆ ಏನು ಬೇಕವು? ದೀಪ ಹಚ್ಚಕ್ಕೆ ಏನು ಬೇಕು? ಮಣ್ಣಿನ ಪಣತಿ, ಅದರೊಳಗೆ ಒಂದಿಷ್ಟು ಎಣ್ಣೆ, ಅದರೊಳಗೆ ಒಂದಿಷ್ಟು ಬತ್ತಿ, ಅದನ್ನು ಕೊರ್ಯಾಕೆ ಏನಾರ ಒಂದಿಷ್ಟು ಕಡ್ಡಿಪಟ್ನ. ಈ ದೀಪ ಹಚ್ಚಾಕೆ ಇವು 3 ಬೇಕು. ಒಮ್ಮೇನಾಯ್ತು, ಬತ್ತಿ ಅಂತು. ನಾ ಭಾಳ ದೊಡ್ಡವದೀನಿ, ನಾ ಇಲ್ಲ ಅಂದ್ರೆ ದೀಪದೇನು ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ದೀಪದೇನು ನಡೆಯಂಗೇ ಇಲ್ಲ, ನಾ ಇದ್ರೇ ಎಲ್ಲ ಅಂಥದ್ದು ಬತ್ತಿ. ಇದು ಎಣ್ಣೆ ಅಂತು, ಮತ್ತು ನಾ ಇರ್ಲಿಕ್ಕಂದ್ರೆ ಏನಾರ ಸಾಧ್ಯ ಐತನು? ನಾ ಇಲ್ಲಾಂದ್ರೆ ಬತ್ತಿ ನಿಂದೇನು ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ನಿಂದು 2 ಸೆಕೆಂಡ್ದಾಗ ಹಿಂಗೆ ಸುಟ್ಟು ಹೋಗ್ಬಿಡ್ತೀನಿ, ನಿಂದೇನು ನಡೆಯಂಗಿಲ್ಲ ಅಂತಿದ್ದು ಎಣ್ಣೆ. ಅದು ಎಣ್ಣಿನೂ ಜಗಳಾಡಕತ್ತು, ಬತ್ತಿನೂ ಜಗಳಾಡಕತ್ತು. ಅದು ಪಣಿತಿತ್ತಲ್ಲ ಕೆಳಗೆ, ನೀವಿಬ್ರು ಜಗಳಾಡ್ರಪ್ಪ ನನಗೆ ಸಾಕಾಗ್ಯದ ಅಂತ ಡಬ್ಬ ಹಾಕೊಂಡ್ಬಿಡ್ತದು. ನೀವು ಜಗಳ ಆಡ್ಕೋತ ಸಾಯಿರ್ಲಿ ಅಂತ ಡಬ್ಬ ಹಾಕೊಂಡ್ಬಿಡ್ತು. ಅವಾಗ ಬತ್ತಿದ ಏನಾರ ನಡೀತಾನು?
ಎಣ್ಣಿದು ಏನಾರ ನಡೀತಾನು? ಎಣ್ಣಿನೂ ಬೇಕು, ಬತ್ತಿನೂ ಬೇಕು, ಹಂಗೆ ಅದನ್ನು ಹಿಡ್ಕೊಳಕ್ಕೆ ಪಣತಿನೂ ಬೇಕು. ಹೆಂಗೋ ಹಂಗೆ ಸಂಸಾರದೊಳಗೆ ಒಂದಿಷ್ಟು ತೊಂದರೆಗಳು ಬೇಕು, ಪ್ರೀತಿಗಳು ಬೇಕು. ಅದಕ್ಕೆ ಹಿಡ್ಕೊಳಕ್ಕೆ ಖಾಸ್ಕತ್ ಅಜ್ಜನ ಭಕ್ತಿ ಬೇಕು. ಇದಕ್ಕಿಂತ ಏನೈತೆ ಹೇಳಿ ನೋಡಿ.